ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಹಲವು ಮಹತ್ವದ ತೀರ್ಮಾನವನ್ನ ಇವತ್ತು ಕೈಗೊಳ್ಳಲಾಗಿದೆ. ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ್ದ ಪ್ರಮುಖ ಕಾಯ್ದೆಗಳನ್ನ ವಾಪಸ್ ಪಡೆಯುವ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರಲ್ಲೂ ಕೂಡ ಮತಾಂತರ ನಿಷೇಧ ಕಾಯ್ದೆ ಹಾಗೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ವಾಪಸ್ ಪಡೆಯುವ ಬಗ್ಗೆ ಮಹತ್ವದ ನಿರ್ಧಾರವನ್ನ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಮೀಟ್ನಲ್ಲಿ ಕೈಗೊಳ್ಳಲಾಗಿದೆ. ಶಾಲಾ ಪಠ್ಯಕ್ರಮ ಪರಿಷ್ಕರಣೆಗೂ ಕೂಡ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಶಾಲಾ ಕಾಲೇಜುಗಳಲ್ಲಿ ನಾಡಗೀತೆ, ರಾಷ್ಟ್ರಗೀತೆ ಜೊತೆಗೆ ಇನ್ಮುಂದೆ ಸಂವಿಧಾನ ಪೀಠಿಕೆಯನ್ನ ಕೂಡ ಓದೋದು ಕಡ್ಡಾಯವಾಗಲಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧಿಸಿತ್ತು, ಬಿಜೆಪಿ ಸರ್ಕಾರದ ನಿಲುವುಗಳನ್ನ ವಿರೋಧಿಸಿದ್ದು, ಅದೆಲ್ಲವನ್ನ ಕೂಡ ಇದೀಗ ಸರಿಪಡಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕಾಯ್ದೆಗಳ ವಾಪಸ್ ಹಾಗೂ ಪಠ್ಯಕ್ರಮ ಪರಿಷ್ಕರಣೆ ಬಗ್ಗೆ ಸಚಿವರುಗಳು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ವಿಶೇಷವಾಗಿರ್ತಕ್ಕಂಥ ಬಿಲ್ಗಳನ್ನು ನಾವು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದ್ದೇವೆ. ರಾಜ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ 2022 ಏನಿರ್ತಲ್ಲ ಅದನ್ನು ನಾವು ರದ್ದುಗೊಳಿಸಿ ಕರ್ನಾಟಕ ಧಾರ್ಮಿಕ ಹಕ್ಕು ಸಂರಕ್ಷಣಾ ವಿಧೇಯಕ 2023ಕ್ಕೆ ಅನುಮೋದನೆ ನೀಡಿದ್ದೇವೆ. ಅಂದರೆ 2022ರಲ್ಲಿ ಮಾಡಿರ್ತಕ್ಕಂಥ ಅವರ ತಿದ್ದುಪಡಿಯನ್ನು ರದ್ದು ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಸಾವಿತ್ರಿ ಫೂಲೆ ಅವರ ಒಂದು ಸಬ್ಜೆಕ್ಟ್ ಅನ್ನು ತೆಗೆದಿದ್ರು, ಅದನ್ನು ಮತ್ತೆ ಹಾಕಲಾಗಿದೆ. ನೀ ಹೋದ ಮರುದಿನ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಬಗ್ಗೆ ಬರೆದಿರುವ ಕವನ, ಅದರದ್ದು ಕೂಡ ನಾವು ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಮಗಳಿಗೆ ಬರೆದ ಪತ್ರ, ಅದು ನೆಹರು ಅವ್ರದ್ದು. ಇದೆಲ್ಲ ಏನಂದ್ರೆ ಹೋದ್ಸತಿ ಏನು ಹಿಂದಿನ ಸರ್ಕಾರ ಚೇಂಜ್ ಮಾಡಿತ್ತು ಅದನ್ನು ಮಾತ್ರ, ಅದಕ್ಕಿಂತ ಮುಂಚೆ ಏನಿತ್ತು ಅದನ್ನು ಉಳಿಸ್ಕೊಂಡಿದೀವಿ ಅಷ್ಟೇ. ಅವ್ರು ಏನು ಬದಲಾವಣೆಯನ್ನು ಮಾಡಿದಾರಲ್ಲ ಆ ಬದಲಾವಣೆಯನ್ನ ತೆಗೆದುಹಾಕಿದೀವಿ ಅಷ್ಟೇ. ಮತ್ತೆ ಅದಕ್ಕಿಂತ ಹೌದು ತೆಗೆದಿದ್ದೀವಿ ಅದನ್ನ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ಅಧಿನಿಯಮವನ್ನು ಬದಲಾವಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಅಧಿನಿಯಮಕ್ಕೆ ಈಗಾಗಲೇ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ಆದರೆ ಹಿಂದಿನ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಾಗ ಅವ್ರು ಏನು ಉದ್ದೇಶಗಳು ಇಟ್ಕೊಂಡಿದ್ದು ಅವು ಯಾವುವು ಸಫಲ ಆಗಿಲ್ಲ. ಹಳೆಯ ಸ್ಥಿತಿಗತಿಗೆ ಬರಬೇಕಾದ್ರೆ ಈ ಕಾನೂನು ಅನಿವಾರ್ಯವಾಗಿ ನಾವು ಜಾರಿಗೆ ತರಬೇಕಾಗಿತ್ತು. ಅದನ್ನು ಜಾರಿಗೆ ತರ್ತಕ್ಕಂಥ ಒಂದು ವಿಷಯವನ್ನು ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡನೆ ಮಾಡಿದ ಮೇಲೆ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ನಾಳೆ ಬರ್ತಕ್ಕಂಥ ವಿಧಾನಸಭೆಯಲ್ಲಿ ಇದನ್ನು ಮಂಡನೆ ಮಾಡ್ತೀವಿ. ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ. ಆದರೆ ಪ್ರಮುಖವಾಗಿ ಇಲ್ಲಿ ಕಾಣೋಕ್ ಸಿಗ್ತಾ ಇರೋದು 3 ನಿರ್ಧಾರಗಳು. ಬಿಜೆಪಿ ನೇತೃತ್ವದ ಸರ್ಕಾರ ಆದ ಬದಲಾವಣೆಗಳನ್ನ ವಾಪಸ್ ಪಡೆದು ಹಿಂದಿನ ಸ್ಥಿತಿಗೆ ತರುವ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆ 3 ಬಿಗ್ ಡಿಸಿಷನ್ ಇವತ್ತಿನ ಕ್ಯಾಬಿನೆಟ್ ಮೀಟ್ನಲ್ಲಾದ 3 ಪ್ರಮುಖ ನಿರ್ಧಾರಗಳು ಯಾವ್ದ್ಯಾವ್ದು ಗಮನಿಸ್ತಾ ಹೋಗೋಣ. ಮೊದಲನೇದು, ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆದಿರೋದು. ಬಲವಂತದ ಮತಾಂತರ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಕಾನೂನನ್ನ ರೂಪಿಸುವ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡಿತು. ಇದೀಗ ಅದನ್ನ ವಾಪಸ್ ಪಡೆದುಕೊಳ್ಳುವ ಮಹತ್ವದ ತೀರ್ಮಾನವನ್ನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಾಡಲಾಗಿದೆ. ಹಾಗೆ ಬಿಗ್ ಡಿಸಿಷನ್ ನಂಬರ್ 2, ಪಠ್ಯ ಪುಸ್ತಕ ಪರಿಷ್ಕರಣೆಗೆ ನಿರ್ಧಾರ. ಕೇಸರೀಕರಣ ಮಾಡಲಾಗ್ತಾ ಇದೆ. ಮಕ್ಕಳು ಓದುವ ಪಾಠದಲ್ಲಿ ತನ್ನ ಐಡಿಯಾಲಜಿಯನ್ನ ಫೋರ್ಸ್ ಫಿಟ್ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಕಾಂಗ್ರೆಸ್ ಪದೇ ಪದೇ ಆರೋಪವನ್ನ ಮಾಡ್ತಿತ್ತು. ಅಧಿಕಾರ ಕಾಂಗ್ರೆಸ್ ಕೈಯಲ್ಲಿದೆ. ಹೀಗಾಗಿ ಬಿಜೆಪಿ ಸರ್ಕಾರ ಮಾಡಿದ್ದ ಒಂದಷ್ಟು ಪರಿಷ್ಕರಣೆಯನ್ನ ವಾಪಸ್ ಪಡೆದು ಕೈಬಿಟ್ಟಿದ್ದ ಒಂದಷ್ಟು ಪಠ್ಯವನ್ನ ಮರು ಸೇರ್ಪಡೆ ಮಾಡುವ ನಿರ್ಧಾರವನ್ನ ಇವತ್ತಿನ ಕ್ಯಾಬಿನೆಟ್ ಮೀಟ್ ನಲ್ಲಿ ಕೈಗೊಳ್ಳಲಾಗಿದೆ. ಅದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆದ ಬಿಗ್ ಡಿಸಿಷನ್ ನಂಬರ್ 2. ಅಲ್ಲಿಗೆ ನಿಲ್ಲಿಲ್ಲ. 3ನೇ ನಿರ್ಧಾರ, ಎಪಿಎಂಸಿ ಕಾಯ್ದೆ ವಾಪಸ್. ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಲಿಕ್ಕೆ ಹೊರಟಂತಹ ಈ ಒಂದು ಕಾಯ್ದೆ ಬೃಹತ್ ಮಟ್ಟದ ರೈತರ ಹೋರಾಟ ಪ್ರತಿಭಟನೆಗೆ ಕೂಡ ಸಾಕ್ಷಿಯಾಗಿತ್ತು. ಕೇಂದ್ರ ಸರ್ಕಾರ ಏನು ರೈತರ ಪ್ರತಿಭಟನೆಗೆ ಮಣಿದು ಅದನ್ನ ವಾಪಸ್ ಪಡೆದಿತ್ತು. ಆದರೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಅದು ಜಾರಿಯಲ್ಲಿತ್ತು. ಇದೀಗ ಎಪಿಎಂಸಿ ಕಾಯ್ದೆಗಾದ ತಿದ್ದುಪಡಿಯನ್ನ ಕೂಡ ವಾಪಸ್ ಪಡೆದು ಹಿಂದಿದ್ದ ಅಂದ್ರೆ ಬಿಜೆಪಿ ಸರ್ಕಾರಕ್ಕೂ ಮೊದಲಿದ್ದ ಯಥಾಸ್ಥಿತಿಗೆ ತರುವ ನಿರ್ಧಾರವನ್ನ ಇವತ್ತಿನ ಕ್ಯಾಬಿನೆಟ್ ಮೀಟ್ ನಲ್ಲಿ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಈ 3 ಬಿಗ್ ಡಿಸಿಷನ್ ಗಳನ್ನ ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ.
ಮೊದಲ ಬಿಗ್ ಡಿಸಿಷನ್ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯುವ ನಿರ್ಧಾರ. ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ್ದ ಈ ಒಂದು ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಇವತ್ತಿನ ಕ್ಯಾಬಿನೆಟ್ ಮೀಟ್ ನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇದು ಕೇವಲ ನಿರ್ಧಾರ ಅಷ್ಟೇ. ಅಸೆಂಬ್ಲಿ ಅಂದ್ರೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಗೋದು ಬಾಕಿ ಇದೆ. ಆದ್ರೆ ನಿರ್ಧಾರ ಕೈಗೊಳ್ಳಲಾಗಿದೆ. 2022ರಲ್ಲಿ ಜಾರಿಯಾಗಿದ್ದ ಮತಾಂತರ ನಿಷೇಧ ಕಾಯ್ದೆ ಇದು. ಬಲವಂತದ ಮತಾಂತರವನ್ನ ಮಾಡೋದನ್ನ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಪರಿಗಣಿಸುವ ಕಾಯ್ದೆಯನ್ನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿತ್ತು. ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಮಸೂದೆಯಾಗಿ ಅದನ್ನ ಮಂಡಿಸಲಾಗಿತ್ತು. ಅನುಮೋದನೆಯನ್ನ ಕೂಡ ಪಡ್ಕೊಳ್ಳೋ ಪ್ರಯತ್ನ ಮಾಡಲಾಗಿತ್ತು. ಮತಾಂತರಕ್ಕೆ ಬಯಸುವ ವ್ಯಕ್ತಿ ಮೊದಲೇ ಮಾಹಿತಿಯನ್ನ ನೀಡಬೇಕಾಗಿತ್ತು. ಯಾವ ವ್ಯಕ್ತಿ ಬೇರೆ ಒಂದು ಮತಕ್ಕೆ ಮತಾಂತರ ಅಥವಾ ಧರ್ಮಕ್ಕೆ ಮತಾಂತರ ಆಗ್ತಾನೆ ಅದನ್ನ ಮೊದಲೇ ಆತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು ಅನ್ನೋ ನಿಯಮವನ್ನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿತ್ತು. ಬಲವಂತವಾಗಿ ಯಾರಾದ್ರೂ ಮತಾಂತರ ಮಾಡಿದ್ರೆ 3 ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸುವ ಅವಕಾಶವನ್ನ ಕೂಡ ಈ ಒಂದು ನಿಯಮದ ಅಡಿಯಲ್ಲಿ ತರಲಾಗಿತ್ತು, ಅನುಷ್ಠಾನಕ್ಕೆ ತರಲಾಗಿತ್ತು. ಬಲವಂತದ ಮತಾಂತರಕ್ಕೆ 50,000ದವರೆಗೆ ದಂಡ ಹಾಕುವ ಜೈಲು ಶಿಕ್ಷೆ ಮಾತ್ರವಲ್ಲ, ಜೈಲು ಶಿಕ್ಷೆಯ ಜೊತೆಗೆ ದಂಡವನ್ನ ವಿಧಿಸುವ ಅವಕಾಶವನ್ನ ಕೂಡ ಈ ಕಾಯ್ದೆ ಮಾಡಿಕೊಟ್ಟಿತ್ತು. ಮತಾಂತರಕ್ಕೆ ಬಲಿಯಾದವರಿಗೆ 5 ಲಕ್ಷ ಪರಿಹಾರಕ್ಕೆ ಯಾವುದಾದ್ರೂ ವ್ಯಕ್ತಿಯನ್ನ ಬಲವಂತವಾಗಿ ಮೈಂಡ್ ವಾಶ್ ಮಾಡಿ ಮತಾಂತರ ಮಾಡ್ಲಾಗ್ತಿದೆ ಅಂತ ಹೇಳಿ ದೂರು ಬಂದು ಆ ದೂರು ಸತ್ಯ ಅಂತ ಹೇಳಿ ಸಾಬೀತಾದ್ರೆ ಅಂಥ ವ್ಯಕ್ತಿಗೆ ಪರಿಹಾರಾರ್ಥವಾಗಿ 5 ಲಕ್ಷ ರೂಪಾಯಿ ಕೊಡೋದಾಗಿಯೂ ಕೂಡ ಬಿಜೆಪಿ ಸರ್ಕಾರ ಕೆಲವೊಂದಷ್ಟು ಕಾನೂನಾತ್ಮಕ ಮಾರ್ಪಾಡನ್ನ ತಂದಿತ್ತು. ಇದರ ಜೊತೆಗೆ ಬಲವಂತದ ಮತಾಂತರ ಆದ್ರೆ ನ್ಯಾಯಾಲಯದಿಂದ ಆ ಮತಾಂತರವನ್ನ ಅಸಿಂಧು ಅಂತ ಹೇಳಿ ಘೋಷಿಸಬಹುದು ಅಂತ ಕೂಡ ಈ ಒಂದು ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಅಳವಡಿಸಲಾಗಿತ್ತು. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಈ ಕಾಯ್ದೆಯನ್ನ ವಾಪಸ್ ಪಡೀಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಒಂದು ಕಾಯ್ದೆಯನ್ನ ಜಾರಿಗೆ ತರೋ ಪ್ರಯತ್ನ ಬಿಜೆಪಿ ಮಾಡಿದಾಗ್ಲೂ ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಕಾಂಗ್ರೆಸ್ ಅದನ್ನ ಅಪೋಸ್ ಮಾಡಿತ್ತು. ಇದೀಗ ಅಧಿಕಾರ ತನ್ನ ಕೈಲಿರುವಾಗ ಅದನ್ನು ವಾಪಸ್ ಪಡೆಯೋ ನಿರ್ಧಾರ. ಬಲವಂತವಾಗಿ ಮತಾಂತರ ಮಾಡಿದ್ರೆ 3 ರಿಂದ 5 ವರ್ಷಗಳ ಜೈಲು ಶಿಕ್ಷೆ ಹಾಗೆ ದಂಡ ವಿಧಿಸುವ ನಿರ್ಧಾರ. ಇದೆಲ್ಲವೂ ಕೂಡ ಯಾವೆಲ್ಲ ಬದಲಾವಣೆಗಳನ್ನ ಬಿಜೆಪಿ ಸರ್ಕಾರ ತಂದಿತ್ತು ಅದನ್ನ ವಾಪಸ್ ಪಡೆಯುವ ನಿರ್ಧಾರವನ್ನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ನಿರ್ಧಾರವನ್ನ ಕೈಗೊಂಡಿದೆ. ಕಾನೂನಾತ್ಮಕ ಪ್ರಕ್ರಿಯೆಗಳು ಆದ ನಂತರದಲ್ಲಿ ಈ ಕಾಯ್ದೆಯನ್ನ ಅಧಿಕೃತವಾಗಿ ವಾಪಸ್ ಪಡೆಯಲಾಗುತ್ತೆ. ಇದು ಮೊದಲ ಬಿಗ್ ಡಿಸಿಷನ್ ಆದ್ರೆ ಇವತ್ತಿನ ಕ್ಯಾಬಿನೆಟ್ ಮೀಟ್ ನಲ್ಲಿ ಕೈಗೊಳ್ಳಲಾದ 2ನೇ ಬಿಗ್ ಡಿಸಿಷನ್. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಕೇಸರೀಕರಣ ಮಾಡಲಾಗ್ತಾ ಇದೆ ಮಕ್ಕಳು ಓದುವ ಪಠ್ಯವನ್ನ ಅನ್ನೋ ಗಂಭೀರ ಆರೋಪ ವಿರೋಧ ಪಕ್ಷದ ಸ್ಥಾನದಲ್ಲಿ ಕಾಂಗ್ರೆಸ್ ಮಾಡಿತ್ತು. ಇದೀಗ ಅದನ್ನ ಸರಿಪಡಿಸುವ ಪ್ರಯತ್ನವನ್ನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾದ ಮಹತ್ವದ ನಿರ್ಧಾರ ಪಠ್ಯ ಪುಸ್ತಕ ಪರಿಷ್ಕರಣೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಪಠ್ಯದಲ್ಲಿ ಬಿಜೆಪಿ ಸರ್ಕಾರ ಅಳವಡಿಸಿದ್ದ ಒಂದಷ್ಟು ಅಂಶಗಳನ್ನ ತೆಗೆದು ಹಾಗೆ ಬಿಜೆಪಿ ಸರ್ಕಾರ ಕೈಬಿಟ್ಟಿದ್ದ ಒಂದಷ್ಟು ಅಂಶಗಳನ್ನ ಮರು ಸೇರ್ಪಡೆಗೊಳಿಸಲಾಗಿದೆ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ RSS ಸಂಸ್ಥಾಪಕ ಹೆಡ್ಗೇವಾರ್ ಅವರ ಪಠ್ಯವನ್ನ ಬಿಜೆಪಿ ಸರ್ಕಾರ ಇನ್ಕ್ಲೂಡ್ ಮಾಡಿತ್ತು ಪಠ್ಯ ಪುಸ್ತಕದಲ್ಲಿ. ಅದನ್ನ ಇದೀಗ ಕಾಂಗ್ರೆಸ್ ಸರ್ಕಾರ ಕೈ ಬಿಡಲಿಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಕೇವಲ ಇಷ್ಟೇ ಮಾತ್ರ ಅಲ್ಲ, ವೀರ್ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಬಿಜೆಪಿ ಕಾಂಗ್ರೆಸ್ ನಡುವೆ ಟಗ್ ಆಫ್ ವಾರ್ ನಡೆದದ್ದನ್ನ ಕಳೆದ ಸರ್ಕಾರ ಇರೋ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಅದೇ ಒಂದು ವಿಚಾರವನ್ನ ಸಾವರ್ಕರ್ ಅವರ ಪಾಠವನ್ನ ಮಕ್ಕಳ ಪಠ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಅಳವಡಿಸಿತ್ತು. ಅದನ್ನ ಕೂಡ ಇದೀಗ ಕೈ ಬಿಡಲಾಗಿದೆ. ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಿದ್ದಂತಹ ಒಂದು ಪಾಠವನ್ನ ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಆಧಾರಿತ ಒಂದಷ್ಟು ಪಠ್ಯವನ್ನ ಇನ್ಕ್ಲೂಡ್ ಮಾಡಿತ್ತು ಬಿಜೆಪಿ ಸರ್ಕಾರ. ಅದನ್ನ ಕೂಡ ಕಾಂಗ್ರೆಸ್ ಸರ್ಕಾರ ಇದೀಗ ಕೈ ಬಿಟ್ಟಿದೆ. ಸಾವರ್ಕರ್ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರ ಪಾಠವನ್ನ ಕೈಬಿಟ್ಟು ಸೇರಿಸಿರೋದು ಏನು? ಹಾಗಾದ್ರೆ ಬಿಜೆಪಿ ಸರ್ಕಾರ ಯಾವ ಪಾಠವನ್ನ ಕೈ ಬಿಟ್ಟಿತ್ತು? ಫಾರ್ ಎಕ್ಸಾಂಪಲ್, ಸಾವಿತ್ರಿಬಾಯಿ ಫುಲೆ ಅವರ ಪಾಠವನ್ನ ಬಿಜೆಪಿ ಸರ್ಕಾರ ಕೈಬಿಟ್ಟಿತ್ತು. ಅದನ್ನ ಮರು ಸೇರ್ಪಡೆಗೊಳಿಸಿದ್ದೀವಿ ಅನ್ನೋ ಮಾತನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಹಾಗೆ ನೀ ಹೋದ ಮರುದಿನ ಅನ್ನೋ ಒಂದು ಕವನ, ಅಂಬೇಡ್ಕರ್ ಅವರ ಕುರಿತಾದ ಒಂದು ಕವನ, ಅದನ್ನ ಕೂಡ ಬಿಜೆಪಿ ಸರ್ಕಾರ ಕೈಬಿಟ್ಟಿತ್ತು. ದೊಡ್ಡ ಮಟ್ಟಿನ ಚರ್ಚೆಗೆ ಗ್ರಾಸವಾಗಿತ್ತು ಈ ಕವನವನ್ನ ಅಥವಾ ಪದ್ಯವನ್ನ ಕೈಬಿಟ್ಟ ವಿಚಾರ. ಅದನ್ನ ಮರು ಸೇರ್ಪಡೆಗೊಳಿಸಲಾಗಿದೆ. ಹಾಗೆ ಕೆಲ ಪಾಠಗಳಲ್ಲಿದ್ದ ಕೆಲವು ಪದಗಳನ್ನ ಬದಲಾವಣೆ ಮಾಡಲಾಗಿದೆ. ಪದಗಳ ಬದಲಾವಣೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ವಿ, ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ವಾಕ್ಸಮರವೇ ನಡೆದಿತ್ತು. ಅದನ್ನ ಕೂಡ ಇದೀಗ ಸರಿಪಡಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. 1 ತಿಂಗಳಲ್ಲಿ ಸಪ್ಲಿಮೆಂಟರಿ ಬುಕ್ ಅನ್ನ ನೀಡಲಿಕ್ಕೆ ನಿರ್ಧಾರ. ಈಗ ಆಲ್ರೆಡಿ ಅಕಾಡೆಮಿಕ್ ಇಯರ್, ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಮಕ್ಕಳು ತಮ್ಮ ಕೈಯಲ್ಲಿರೋ ಪುಸ್ತಕದಲ್ಲಿ ಬಿಜೆಪಿ ಸರ್ಕಾರ ಯಾವೆಲ್ಲ ಬದಲಾವಣೆ ಮಾಡಿತ್ತು ಅದೇ ಒಂದು ಪಠ್ಯವನ್ನ ಮಕ್ಕಳು ಓದ್ತಾ ಇದ್ದಾರೆ. ಹೀಗಾಗಿ ಈಗೇನು ಈ ಒಂದು ಕ್ಯಾಬಿನೆಟ್ ಮೀಟ್ ನಲ್ಲಿ ಡಿಸಿಷನ್ ಅನ್ನ ಕೈಗೊಳ್ಳಲಾಗಿದೆ, ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಪಠ್ಯ ಪರಿಷ್ಕರಣೆಗೆ. ಇದನ್ನ ಇನ್ಕ್ಲೂಡ್ ಮಾಡಲಾದ
ಒಂದು ಸಪ್ಲಿಮೆಂಟರಿ ಟೆಕ್ಸ್ಟ್ ಬುಕ್ಗಳನ್ನ 1 ತಿಂಗಳ ಒಳಗಾಗಿ ಕೊಡೋದಾಗಿ ಸದ್ಯಕ್ಕೆ ಘೋಷಣೆ ಮಾಡಿದ್ದಾರೆ. ಅದಾಗತ್ತಾ ಕಾದ್ ನೋಡೋಣ. ಇನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ 3ನೇ ಬಿಗ್ ಡಿಸಿಷನ್ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಅಂಶವನ್ನ ಅಳವಡಿಸಿಕೊಳ್ಳಿಕ್ಕೆ, ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿನಿತ್ಯ ಶಾಲೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ನಾಡಗೀತೆ ಹಾಗೆ ರಾಷ್ಟ್ರಗೀತೆಯನ್ನ ಹಾಡಿಸಲಾಗುತ್ತೆ. ಅದರ ಜೊತೆಗೆ ಇನ್ಮುಂದೆ ಸಂವಿಧಾನದ ಪೀಠಿಕೆಯನ್ನ ಕೂಡ ಓದೋದು ಕಡ್ಡಾಯ ಅನ್ನೋ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ. ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಯ ಪಠಣ ಆಗಬೇಕು ಪ್ರತಿನಿತ್ಯ ಅನ್ನೋ ನಿರ್ಧಾರವನ್ನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ನಾಡಗೀತೆ ರಾಷ್ಟ್ರಗೀತೆಯ ಜೊತೆಗೇನೆ ಸಂವಿಧಾನ ಪೀಠಿಕೆಯನ್ನ ಕೂಡ ಓದಬೇಕು ಅನ್ನೋ ನಿಯಮವನ್ನ ಅತಿ ಶೀಘ್ರದಲ್ಲೇ ಅನುಷ್ಠಾನ ಮಾಡಲಾಗುತ್ತೆ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಸರ್ಕಾರಿ ಹಾಗೆ ಖಾಸಗಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನ ಪಠಣ ಮಾಡುವುದು ಇನ್ಮೇಲೆ ಕಡ್ಡಾಯ ಆಗಲಿದೆ. ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲೂ ಕೂಡ, ಇದು ಕೇವಲ ಶಾಲಾ ಕಾಲೇಜ್ಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಕಚೇರಿಗಳಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನ ಅಳವಡಿಕೆ ಮಾಡಬೇಕು. ಬಹುಶಃ ಒಂದು ಫೋಟೋ ಫ್ರೇಮ್ ರೀತಿಯಲ್ಲಿ ಆ ಪ್ರಿಯಂಬಲ್ ಏನಿರುತ್ತೆ, ಪೀಠಿಕೆ ಏನಿರುತ್ತೆ, ಅದನ್ನ ಅಳವಡಿಸೋದು ಇನ್ಮುಂದೆ ಕಡ್ಡಾಯ ಆಗತ್ತೆ ಕಚೇರಿಗಳಲ್ಲಿ. ಪ್ರತಿ ನಾಗರಿಕ ಹಾಗೆ ಸರ್ಕಾರ ಅನುಸರಿಸಬೇಕಾದ ಹಾಗೆ ಸಾಧಿಸಬೇಕಾದ ಧ್ಯೇಯಗಳ ಬಗ್ಗೆ ಕೂಡ ಪ್ರಸ್ತಾಪ ಆಗಬೇಕು ಅನ್ನೋದು ಇವತ್ತಿನ ಕ್ಯಾಬಿನೆಟ್ ಮೀಟ್ ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಅದನ್ನ ಅನುಷ್ಠಾನ ಕೂಡ ಮಾಡುವ ಪ್ರಯತ್ನ. ಪೀಠಿಕೆ ಏನೆಲ್ಲ ಹೇಳುತ್ತೆ ಅನ್ನೋದರ ಅಂಶವನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹೋದರತೆ ಹಾಗೆ ಸಮಾನತೆ ತತ್ವ ಸಾರುವ ಸಂವಿಧಾನದ ಪೀಠಿಕೆಯನ್ನ ಇನ್ನು ಮುಂದೆ ಶಾಲಾ ಕಾಲೇಜ್ಗಳಲ್ಲಿ ಪಠಿಸಬೇಕು, ಓದಬೇಕು ಮಕ್ಕಳು. ಹಾಗೆ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಅದನ್ನ ಅಳವಡಿಸಿರಬೇಕು. ಸಮಾಜವಾದ, ನೀತಿ ಹಾಗೆ ಜಾತಿ ನಿರಾಪೇಕ್ಷತೆ ಹಾಗೆ ರಾಷ್ಟ್ರೀಯ ಭಾವೈಕ್ಯತೆ ತತ್ವವನ್ನ ಸಾರತ್ತೆ ನಮ್ಮ ಸಂವಿಧಾನದ ಪೀಠಿಕೆ. ಇದನ್ನ ಪ್ರತಿದಿನ ಕೂಡ ಶಾಲೆ ಹಾಗೆ ಕಾಲೇಜಿನಲ್ಲಿ ನಾಡಗೀತೆ ರಾಷ್ಟ್ರಗೀತೆಯ ಜೊತೆಯಲ್ಲೇ ಮಕ್ಕಳು ಪಠಿಸಬೇಕು ಅನ್ನೋ ನಿಯಮವನ್ನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೈಗೊಳ್ಳಲಾಗಿದೆ. ಹಾಗೆ 3ನೇ ಬಿಗ್ ಡಿಸಿಷನ್ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೆಗೆದುಕೊಂಡಿದ್ದು, ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಆಗಿದ್ದ ವಿಚಾರಗಳು, ಹಾಗೆ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಕೇಂದ್ರೀಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರವನ್ನ ರೈತರ ಹೋರಾಟದ ಮುಂದೆ ಮಂಡಿ ಊರುವಂತೆ ಮಾಡಲಾಗಿತ್ತು. ಆದ್ರೆ ಇದನ್ನ ಕರ್ನಾಟಕ ಸರ್ಕಾರ ಯಥಾವತ್ತಾಗಿ ಉಳಿಸಿಕೊಂಡಿತ್ತು. ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ಇದೀಗ ಕಾಂಗ್ರೆಸ್ ಅದನ್ನ ವಾಪಸ್ ಪಡೆಯುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ರೈತರಿಗೆ ಎಪಿಎಂಸಿಯಲ್ಲಿ ಬೆಂಬಲ ಬೆಲೆಗಾಗಿ ಕಾಯ್ದೆಯನ್ನ ರೂಪಿಸಿದ್ವಿ ಅಂತ ಹೇಳಿ ಬಿಜೆಪಿ ಸರ್ಕಾರ ಹೇಳಿತು. ಆದ್ರೆ ಇದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ನ ಸಚಿವರುಗಳು ಹೇಳ್ತಾ ಇದ್ದಾರೆ. 3 ವರ್ಷದಲ್ಲಿ ಸಫಲವಾಗಲಿಲ್ಲ. ಯಾವೆಲ್ಲ ಉದ್ದೇಶದಿಂದ ಈ ಒಂದು ತಿದ್ದುಪಡಿಯನ್ನ ಮಾಡಲಾಗಿತ್ತು ಎಪಿಎಂಸಿ ಕಾಯ್ದೆಗೆ, ಬಿಜೆಪಿ ಸರ್ಕಾರ ಯಾವೆಲ್ಲ ಉದ್ದೇಶದಿಂದ ಇದನ್ನು ಅನುಷ್ಠಾನ ಮಾಡ್ತಿದೀವಿ ಅಂತ ಹೇಳಿದ್ರು, 3 ವರ್ಷ ಆದ್ರೂ ಕೂಡ ಅದರಿಂದ ಯಾವುದೇ ರೀತಿ ಸರಿಯಾದ ಪ್ರಯೋಜನ ಆಗ್ಲಿಲ್ಲ ಅನ್ನೋ ಕಾರಣವನ್ನ ನೀಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಲಾಭದಲ್ಲಿದ್ದ ಎಪಿಎಂಸಿ ನಷ್ಟದತ್ತ ಹೊರಳಿದೆ. ಈ ಹಿಂದೆ ಅಂದ್ರೆ ಈ ತಿದ್ದುಪಡಿಯನ್ನ ತರೋಕ್ ಮುಂಚೆ ಎಪಿಎಂಸಿಗಳು ಲಾಭದಲ್ಲಿತ್ತು. ಆದ್ರೆ ಯಾವಾಗ ಬಿಜೆಪಿ ಸರ್ಕಾರ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಅದನ್ನ ಅನುಷ್ಠಾನಗೊಳಿಸಿತು, ಆಗಿನಿಂದ ಎಪಿಎಂಸಿಗಳು ನಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಬಂತು. ಈ ಕಾರಣಕ್ಕೋಸ್ಕರ ಆ ಒಂದು ತಿದ್ದುಪಡಿಯನ್ನ ವಾಪಸ್ ಪಡಿತಿದೀವಿ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. 2015-2016ರಲ್ಲಿ ಎಪಿಎಂಸಿಗೆ 570 ಕೋಟಿ ಲಾಭ ಬರ್ತಿತ್ತು ಅಂತ ಕೂಡ ತಿಳಿಸಿದ್ದಾರೆ ಸಚಿವರು. ಆದ್ರೆ ಎಪಿಎಂಸಿ ಕಾಯ್ದೆ ಜಾರಿಯ ಬಳಿಕ ಕೇವಲ 200 ಕೋಟಿಯಷ್ಟೇ ಲಾಭ ಗಳಿಸ್ತಾ ಇದೆ. ಅಲ್ಲಿ ವ್ಯತ್ಯಾಸ ಗಮನಿಸಿ. 570 ಕೋಟಿಯಲ್ಲಿ 200 ಕೋಟಿಯಲ್ಲಿ ಈ ಕಾಯ್ದೆಯಿಂದಾಗಿಯೇ ಎಪಿಎಂಸಿ ನಷ್ಟವನ್ನ ಅನುಭವಿಸುವಂತಾಗ್ತಾ ಇದೆ. ಹೀಗಾಗಿ ಇದನ್ನ ನಾವು ವಾಪಸ್ ಪಡಿತಿದೀವಿ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಲಾಭದ ಪ್ರಮಾಣ ಇಳಿಕೆಯಾಗಿದ್ದರಿಂದ ಕಾಯ್ದೆಯನ್ನ ವಾಪಸ್ ಪಡಿತಿದ್ದೀವಿ ಅನ್ನೋ ಸ್ಪಷ್ಟನೆಯನ್ನ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟ್ ನ ನಂತರದಲ್ಲಿ ಸಚಿವರು ನೀಡಿದ್ದಾರೆ. ಆ ಮೂಲಕ 3 ಬಿಗ್ಗೆಸ್ಟ್ ಡಿಸಿಷನ್ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆಗಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. 3 ಪ್ರಮುಖ ನಿರ್ಧಾರಗಳನ್ನ ಇವತ್ತಿನ ಕ್ಯಾಬಿನೆಟ್ ಮೀಟ್ ನಲ್ಲಿ ಕೈಗೊಳ್ಳಲಾಗಿರುವುದು, ಕಾರಣಗಳನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಸಚಿವರು. ಹೌದು, ಬಟ್ ಸ್ಟಿಲ್ ಮೇಲ್ನೋಟಕ್ಕೆ ಗಮನಿಸಿದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾರ್ನ ಮುಂದುವರೆದ ಭಾಗನ ಇದು ಅನ್ನೋ ಸಂಶಯ ಮೂಡೋದು ಸಹಜ. ಏನ್ ಹೇಳ್ತೀರಿ? ಸ್ಮಿತಾ ರಂಗನಾಥ್, ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಹಾಕೋದು ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹಲವಾರು ಘೋಷಣೆಗಳನ್ನ ಮಾಡಿತ್ತು. ಆ ಘೋಷಣೆಗಳಲ್ಲಿ ಪ್ರಮುಖವಾಗಿ ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡಿತೀವಿ ಅಂತೇಳಿ ಆ ಘೋಷಣೆಯ ಪ್ರಮುಖವಾಗಿತ್ತು. ಅಂದ್ರೆ ಪ್ರಣಾಳಿಕೆಯ ಪ್ರಮುಖ ಘೋಷಣೆ ಆಯಿತು. ಮತ್ತೆ ವಿವಾದಾತ್ಮಕ ಎಪಿಎಂಸಿ ಕಾಯ್ದೆಯನ್ನು ಕೂಡ ವಾಪಸ್ ತೆಗೆದುಕೊಳ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಇತ್ತು. ಪ್ರಮುಖವಾಗಿ ಪಠ್ಯಪುಸ್ತಕ ಪರಿಷ್ಕರಣೆ ಸಂಬಂಧಪಟ್ಟ ಕೂಡ ಪ್ರಣಾಳಿಕೆಯಲ್ಲಿ ಇತ್ತು. ಆದರೆ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಸಪ್ಲಿಮೆಂಟರಿ ಕಾಪಿಯನ್ನು ಕೊಡುವಂಥದ್ದು, ಅದಕ್ಕೆ 10 ರಿಂದ 12 ಲಕ್ಷ ಖರ್ಚಾಗುತ್ತೆ. ಆ ಮುಖಾಂತರ ಭಾರತೀಯ ಜನತಾ ಪಕ್ಷದ ಮತ್ತು RSS ಸಿದ್ಧಾಂತವನ್ನ ಅಪ್ಪಿಕೊಂಡಿದ್ದಂತ
ಎಡ್ಗೆವಾರ್ ಇರ್ಬೋದು ಮತ್ತು ಸಾವರ್ಕರ್ ಇರುವಂಥದ್ದು ಮತ್ತು ಚಕ್ರವರ್ತಿ ಸೂಲಿಬೆಲೆ ಬರೆದಂತಹ ಪಠ್ಯಗಳು ಇವೆಲ್ಲವನ್ನು ಕೂಡ ಕೈ ಬಿಡುವ ಮುಖಾಂತರ ಭಾರತೀಯ ಜನತಾ ಪಕ್ಷ ಏನು ಕಾಂಗ್ರೆಸ್ ಕಾಲದ ಪಠ್ಯ ಪರಿಷ್ಕರಣೆನ ಮರುಪರಿಷ್ಕರಣೆ ಮಾಡ್ತು, 60% ಹೆಚ್ಚು ಪರಿಷ್ಕರಣೆ ಮಾಡ್ತು, ಅವೆಲ್ಲವನ್ನೂ ಕೈ ಬಿಡಲು ಕೂಡ ತೀರ್ಮಾನ ಮಾಡುವಂಥದ್ದು. ಆ ಮುಖಾಂತರ ಪ್ರಮುಖವಾಗಿ ಮತಾಂತರ ಕಾಯ್ದೆಯನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಂಥದ್ದು ಮತ್ತು ಹೊಸ ತಿದ್ದುಪಡಿಯೊಂದಿಗೆ ಮುಂಬರಲಿರತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲಿ ಮಂಡಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರವನ್ನು ಮಾಡುವಂಥದ್ದು. ಇಲ್ಲಿ ಪ್ರಮುಖವಾಗಿ ಮತಾಂತರ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಕ್ಕೆ ಇದು ಬಹುಜನರ ನಿರ್ಧಾರ ಆಗಿರುವಂಥದ್ದು. ಯಾರೇ ಕೂಡ ಮತಾಂತರ ಆಗುವಂಥದ್ದು ಅದು ವೈಯಕ್ತಿಕ ಹಕ್ಕು ಅನ್ನೋದು ಕಾಂಗ್ರೆಸ್ನ ವಾದ ಆಗಿರುವಂಥದ್ದು. ಮತ್ತೊಂದು ಕಡೆ ನೀವು ಹೇಳಿದಂತೆ ಎಪಿಎಂಸಿ ಕಾಯ್ದೆ ವಿಚಾರದಲ್ಲೂ ಕೂಡ ಎಲ್ಲ ಒಂದು ಕಡೆ ರೈತರಿಗೆ ಎಪಿಎಂಸಿಯಲ್ಲಿ ಮಾರಾಟ ಮಾಡ್ಲಿಕ್ಕೆ ಕೂಡ ಒಂದು ಅನುಕೂಲ ಆಗ್ತಿತ್ತು ಮತ್ತು ಎಲ್ಲ ಒಂದು ಕಡೆ ಬಿಜೆಪಿ ಸರ್ಕಾರ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತರುವ ಮುಖಾಂತರ ಮುಕ್ತ ಮಾರುಕಟ್ಟೆಯನ್ನ ವ್ಯವಸ್ಥೆಯನ್ನು ಮಾಡ್ತು. ಇದು ಎಲ್ಲ ಒಂದು ಕಡೆ ರೈತರನ್ನ ಕಟ್ಟಿ ಹಾಕುವಂತಾಯ್ತು. ಕೆಲವೇ ಉದ್ಯಮಿಗಳು, ಕೆಲವೇ ಪ್ರಮುಖ ಗುತ್ತಿಗೆದಾರರು, ಕೆಲವೇ ಟೆಂಡರ್ದಾರರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಎಪಿಎಂಸಿ ಇಂದಲೇ ಕೂಡ ಸರ್ಕಾರಕ್ಕೆ ಸುಮಾರು 570 ಕೋಟಿಯಷ್ಟು ಪ್ರತಿ ವರ್ಷ ಆದಾಯ ಬರ್ತಾ ಇತ್ತು. ಆದರೆ ಎಲ್ಲೊಂದು ಕಡೆ ಈ ಹೊಸ ಕಾಯ್ದೆಯಿಂದ ಆ ಆದಾಯ ಸುಮಾರು 300 ಕೋಟಿಗೂ ಹೆಚ್ಚು ನಷ್ಟ ಉಂಟಾಯಿತು ಅಂತ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿರುವಂಥದ್ದು ಮತ್ತು ಇದು ಸಚಿವರ ಡಿಪೆಂಡೆನ್ಸಿ ಆಗಿರುವಂಥದ್ದು. ಪ್ರಮುಖವಾಗಿ ಸರ್ಕಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಸಂವಿಧಾನ ಪೀಠಿಕೆಯನ್ನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಅಳವಡಿಸುವಂಥದ್ದು ಮತ್ತು ಎಲ್ಲ ಶಾಲಾ ಕಾಲೇಜು, ಖಾಸಗಿ ಕಾಲೇಜುಗಳು ಮತ್ತು ಅರೆ ಸರ್ಕಾರಿ ಏನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಅದನ್ನ ನಾಡಗೀತೆಯ ಜೊತೆಗೆ ಎಲ್ಲರೂ ಕೂಡ ಪೀಠಿಕೆಯನ್ನು ಓದಬೇಕಂತೇಳಿ ಕಡ್ಡಾಯ ಮಾಡುವ ಮುಖಾಂತರ ಎಲ್ಲ ಒಂದು ಕಡೆ ನಮ್ಮದು ಜಾತ್ಯತೀತ ಸರ್ಕಾರ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಸರ್ಕಾರ ಅಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಇದು ಬಹುಶಃ ಇಡೀ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಸಂವಿಧಾನ ಪೀಠಿಕೆಯನ್ನ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲದೆ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಓದಬೇಕಂತೇಳಿ ಕ್ಯಾಬಿನೆಟ್ ನಲ್ಲಿ ಕಡ್ಡಾಯ ಮಾಡಿರುವಂಥದ್ದು. ಹಾಗಾಗಿ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನು ಅಳವಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಪ್ರಮುಖವಾಗಿ ಮತಾಂತರ ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡಿರುವಂಥದ್ದು ಪ್ರಮುಖವಾಗಿ ಹೆಗ್ಡೆವಾರ್ ಮತ್ತು ಸಾವರ್ಕರ್ ಹಾಗೂ ಚಕ್ರವರ್ತಿ ಸೂಲಿಬೆಲೆ ಬರೆದಂತಹ ಅನೇಕ ಪಠ್ಯಗಳನ್ನ ಹಿಂಪಡೆದಿರುವಂಥದ್ದು ಬಿಜೆಪಿಗೆ ಇದೊಂದು ಕಡೆ ಏನು ಮಗ್ಗಲು ಮುಳ್ಳಾಗಿ ಪರಿಣಮಿಸಿರುವಂಥ. ಹಾಗಾಗಿ ಬಿಜೆಪಿ ಕೂಡ ಇದನ್ನ ಹೋರಾಟದ ಅಸ್ತ್ರವಾಗಿ ಬಳಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಆ ಮುಖಾಂತರ ಕಾಂಗ್ರೆಸ್ ಪಕ್ಷ ನಾವು ಈಗ ಆಲ್ರೆಡಿ ರಿಫ್ಲೆಕ್ಟ್ ಆಗ್ತಿದ್ಯಾ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಬಳಕೆ ಮಾಡಿಕೊಂಡು ಹಾಗೆ ಮಾಧ್ಯಮದ ಸಮ್ಮುಖದಲ್ಲೂ ಕೂಡ ಬಿಜೆಪಿ ನಾಯಕರು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ 5 ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆನೇ ಜನರ ಹತ್ರ ಪ್ರಶ್ನೆಗಳು ಸಾವಿರ ಇದೆ. ಇದಕ್ಕೆ ಉತ್ತರ ನೀಡೋದ್ರ ಬದಲು ಇದೆಲ್ಲ ಅವಶ್ಯಕತೆ ಇತ್ತ ಈಗಲೇ ಸೊ ಸರ್ಕಾರ ಡೈವರ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಜನರ ಚಿತ್ತವನ್ನ ಅನ್ನೋ ಪ್ರಶ್ನೆಗಳು ನೇರವಾಗಿ ಕೇಳ್ತಿದ್ದಾರೆ ಬಿಜೆಪಿ ನಾಯಕರು. ಏನು ಉತ್ತರ ನಿರೀಕ್ಷಿಸಬಹುದು ಅಂತ ಹೇಳಿ ಸರ್ಕಾರದಿಂದ? ಸ್ಮಿತಾ ರಂಗನಾಥ್, ಕಾಂಗ್ರೆಸ್ ಪಕ್ಷ ಇದೀಗ ಅತ್ಯಧಿಕ ಬಹುಮತದಿಂದ ಬಂದಿರುವಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಧೋರಣೆಗಳು, ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ತಂದಂತ ಕಾಯ್ದೆಗಳನ್ನ ಏನು ಕಡಾಖಂಡಿತವಾಗಿ ವಾಪಸ್ ತೆಗೆದುಕೊಳ್ಳುವ ಮುಖಾಂತರ ನಾವು ಭಾರತೀಯ ಜನತಾ ಪಕ್ಷದ ಧೋರಣೆಗಳ ವಿರುದ್ಧ ಇದ್ದೀವಿ, ಅವರ ಕಾಯ್ದೆಗಳ ವಿರುದ್ಧ ಇದ್ದೀವಿ ಮತ್ತು ಕಾಂಗ್ರೆಸ್ ಪಕ್ಷ ನಾವು ಈಗ ನಮಗೆ ಅದಕ್ಕೆ ಸಂಪೂರ್ಣ ಅಧಿಕಾರ ಇರತಕ್ಕಂಥದ್ದು, ಬಹುಮತ ಇರತಕ್ಕಂಥದ್ದು. ಹಾಗಾಗಿ ನಾವು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡ್ತೀವಿ ಮತ್ತು ಅಧಿವೇಶನದಲ್ಲಿ ಕೂಡ ನಾವು ಅದನ್ನ ಕಾಯ್ದೆಗಳನ್ನ ನಾವು ತರ್ತೀವಿ ಅನ್ನೋ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಕೂಡ ಕಠಿಣವಾಗಿದ್ದೀವಿ ಅನ್ನೋ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಇದ್ದಂತಹ ಪಠ್ಯ ಪುಸ್ತಕವನ್ನ ಬಿಜೆಪಿ ಸರ್ಕಾರ ಬಂದಂತ ಪರಿಷ್ಕರಣೆಯನ್ನು ಮಾಡ್ತು. ಆ ಸಂದರ್ಭದಲ್ಲಿ ಕೂಡ ಬಿಜೆಪಿ ನಮಗೆ ಅಧಿಕಾರ ಇದೆ, ನಮ್ದು ಸರ್ಕಾರ ಇದೆ, ನಾವು ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಪಠ್ಯಗಳಿಗೆ ಕೊಕ್ಕೆ ಹಾಕಿತ್ತು. ಹಾಗಾಗಿ ಕಾಂಗ್ರೆಸ್ ಕೂಡ ಇದೀಗ ಎಲ್ಲ ಒಂದು ಕಡೆ ಬಿಜೆಪಿಯ ಪಠ್ಯಗಳು ಕೂಡ ಪರಿಷ್ಕರಣೆ ಮಾಡುವ ಮುಖಾಂತರ, ಕೊಕ್ಕೆ ಹಾಕುವ ಮುಖಾಂತರ ನಮಗೂ ಕೂಡ ಅಧಿಕಾರ ಇದೆ, ಆ ಅಧಿಕಾರವನ್ನು ಚಲಾಯಿಸುವ ಶಕ್ತಿ ನಮಗೂ ಇದೆ ಅನ್ನೋ ಮುಖಾಂತರ ಬಿಜೆಪಿ ವಿರುದ್ಧ ನೇರವಾಗಿ ರಾಜಕೀಯ ಯುದ್ಧಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಸ್ಮಿತಾ, ರೈಟ್, ಧನ್ಯವಾದ ಚಿದಾನಂದ್ ಪಟೇಲ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ಬಗ್ಗೆ ಹಿಂದಿನ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡ್ತಿದ್ದಾರೆ, ಗಮನಿಸೋಣ. ಯಾರು ಬದುಕೋದು ಇವ್ರಿಗೆ ಇಷ್ಟ ಇಲ್ಲ. ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಹೆಗ್ಡೆವರ್ ಅವ್ರನ್ನ ವಿಡ್ರಾ ಮಾಡಕ್ ಕೊಟ್ಟಿರೋ ಅವ್ರ ಪಾಠವನ್ನ, ಅವರ ಬೌದ್ಧಿಕ ಮೌಲ್ಯ ಆದರ್ಶವನ್ನ ತಿಳಿಸಿರೋದು. ಆ ಮೌಲ್ಯ ಆದರ್ಶ ಏನು ಅವರು ತಿಳಿಸಿದಾರೋ ಆ ತಿಳಿಸಿರೋಂಥ ವ್ಯಕ್ತಿ ಅವರ ಪರಿಚಯವನ್ನ ತೆಗೆದಿರೋದು. ಏನು ಆ ಪಾಠದಲ್ಲಿ ಇರೋದು, ಹೆಗ್ಡೆಯವರ ಬಗ್ಗೆ ಎಲ್ಲ ಪಾಠದಲ್ಲಿ ಇರೋದು ಅಂತದನ್ನ ತೆಗೆಯೋದು. ಭಗತ್ ಸಿಂಗ್ ಬಗ್ಗೆ ಬರೆದಿರುವಂತ ಚಕ್ರವರ್ತಿ ಸೂಲೆಬೆಲೆ ಬರೆದಿರುವಂತದ್ದು, ಭಗತ್ ಸಿಂಗ್ ಅವ್ರ ಬಗ್ಗೆ ಬರೆದಿರೋದಕ್ಕೆ ಇವರೇನಾರು ಪೇಟೆನ್ಸಿ ರೈಟ್ಸ್ ಇಟ್ಕೊಂಡಿದಾರ? ಯಾರು ಬೇರೆಯವರು ಬರೀಬಾರದು ಅಂತ? ಇನ್ಕ್ಲೂಸಿವ್ ಅಂತ ಹೇಳ್ತಾರಲ್ಲ, ಇನ್ಕ್ಲೂಸಿವ್ ಅಂದ್ರೆ ಏನು ಅಂತ ಗೊತ್ತಿದೆ ಅವರಿಗೆ? ಇನ್ಕ್ಲೂಸಿವ್ನೆಸ್, ಸಂವಿಧಾನ ವಿರುದ್ಧವಾಗಿ ದ್ವೇಷದ ರಾಜಕಾರಣವನ್ನ ಮಾಡ್ತಿರುವಂತವ್ರು ಈ ಕಾಂಗ್ರೆಸ್ನವರು. ಓದೂ ಇಲ್ಲ, ಪಾಠನೂ ಓದಲ್ಲ, ನೋಡೋದು ಇಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ. ಆದರೆ ದ್ವೇಷ ಏನೋ ಮಾಡಬೇಕು. ಯಾರೋ ಬಂದು ಕಿವಿಲ್ ಊದ್ರು, ಇವರು ಕಿವಿಗೆ ಹೂ ಇಟ್ಕೊಂಡ್ ಬಂದಿರು, ಕಿವಿಗೆ ಹೂ ಇಟ್ಕೊಂಡು ಸದನಕ್ಕೆ ಬಂದಿರು, ಆ ಹೂವನ್ನು ತೆಗೆದು ಜನರಿಗೆ ಇಟ್ಬಿಟ್ರು. ಈಗ ಇವತ್ತು ಇವ್ರಿಗೆ ಅಧಿಕಾರ ಕೊಟ್ಟಿರೋದು
ಇವರು ಇಟ್ಕೊಂಡಿದ್ದಂಥ ಹೂವು ಜನರಿಗೆ ಇಡ್ತಾ ಇದ್ದಾರೆ. ಇಂಥ ದುರಂತದ ವ್ಯಕ್ತಿಗಳು ಇವತ್ತು ಸರ್ಕಾರ ನಡೆಸಿರುವಂಥದ್ದು. ಕರ್ನಾಟಕ ಅಂದರೆ ಒಂದು ನಂಬರ್ 1 ರಾಜ್ಯ. ಇಂಥ ಒಂದು ನಂಬರ್ 1 ರಾಜ್ಯಕ್ಕೆ ಲಾಸ್ಟ್ ನಂಬರ್ ಇರೋರು ಬಂದ್ಬಿಟ್ರು. ನಮಗೆ ದುರಂತ ಇವತ್ತು ಬಂದ್ಬಿಟ್ಟಿದ್ದಾರೆ. ಇದನ್ನ ನೋಡಬೇಕಾಗಿರುವಂತ ನಮ್ಮ ನಾಡಿನ ಜನರಿಗೆ ಇವತ್ತು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಕ್ಕಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯಾವತ್ತಾರ ನಿಮ್ಮ ಬಾಯಿನಲ್ಲಿ ಸ್ವಾಮಿ? ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾರೆ ಅಂತ ನಿಮ್ಮ ಬಾಯಿನಲ್ಲಿ ಯಾವತ್ತಾರ ಬಂದಿದ್ಯಾ? 5 ಕೆಜಿ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳಿದ್ದೀರಾ. ಕೇಂದ್ರ ಸರ್ಕಾರ ಕೊಡ್ತಾರೆ, ನೀವು 10 ಕೆಜಿ ಕೊಡಿ ಸ್ವಾಮಿ. ನೀವು 10 ಕೆಜಿ ಕೊಡ್ತೀನಿ ಅಂತ ಹೇಳಿದ್ದೀರಾ ಸ್ವಾಮಿ. 10 ಕೆಜಿ ಕೊಡಿ. ನೀವು ಹೇಳಿದಿರ ತಾನೇ 10 ಕೆಜಿ ಜನರು ಕೊಡ್ತೀನಿ ಅಂತ. ಕೇಂದ್ರ ಸರ್ಕಾರ ಕೊಡ್ಬೇಕಾದ್ರೆ ಅವ್ರ ಪಾಲಿಗೆ ಕೊಡ್ತಾರೆ. ನೀವೇನು 10 ಕೆಜಿ ಕೊಡ್ತೀನಿ ಅಂತ ಹೇಳಿದಿರಲ್ಲ. ಅನ್ನಭಾಗ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನಭಾಗ್ಯನ ಕೊಡಿ ಸ್ವಾಮಿ. ಹೇಳ್ಕೊಂಡಿದ್ದೀರಲ್ಲ ಓಟ್ ಹಾಕ್ಸ್ಕೊತಾ ಅನ್ನಭಾಗ್ಯ ಕೊಡ್ತೀನಿ, 200 ಯೂನಿಟ್ ಕರೆಂಟ್ ಕೊಡ್ತೀನಿ, BPL ಕಾರ್ಡ್ಗೆ. ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.